ಸಾರಿಗೆ ನಿಗಮಗಳ ಮೇಲೆ ಶಕ್ತಿ ಯೋಜನೆ ಎಫೆಕ್ಟ್ ಏನಾಗ್ತಾ ಇದೆ? ಮಹಿಳೆಯರ ಫ್ರೀ ಬಸ್, ಮಹಿಳೆಯರು ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು ಅನ್ನೋ ಒಂದು ವಿಚಾರ ಇತ್ತಲ್ಲ, ಇದರಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಲಾಗುತ್ತಾ, ಆಲ್ಟ್ರೇಷನ್ ಮಾಡಲಾಗುತ್ತಾ ಇದರಲ್ಲಿ ಅಂತ. 15% ದರ ಹೆಚ್ಚಿಸಬೇಕು ಅಂತೇಳಿ ಸರ್ಕಾರ ಒಂದು ಕಡೆ ಚಿಂತನೆ ಇದೆ. ನಿಗಮಗಳ ಕಡೆಯಿಂದ ಅಂಥದ್ದೇ ಒಂದು ಪ್ರಸ್ತಾವನೆ ಬಂದಿರುತ್ತೆ ಅವರಿಗೆ, ಇಲ್ಲ ಸ್ವಾಮಿ ಟಿಕೆಟ್ ದರ ಜಾಸ್ತಿ ಮಾಡಬೇಕು. ಕಾರಣ ಈಗ ಒಂದು ಕಡೆ ಸಾರಿಗೆ ನೌಕರರು ಕೂಡ ಕೆಲ ಸವಲತ್ತುಗಳು ಕೊಡಿ, ಸೌಲಭ್ಯ ಕೊಡಿ, ನಮ್ಗೆ ಕೆಲವೊಂದಷ್ಟು ಅನುಕೂಲ ಆಗಬೇಕು ನಮಗೆ ಅಂತ ಅವರು ಕೇಳ್ಕೊಳ್ತಾ ಇದ್ದಾರೆ. ತೀರಾ ನ್ಯೂ ಇಯರ್ಗಿಂತ ಮುಂಚೆನೇ ಪ್ರತಿಭಟನೆ ಮಾಡ್ತೀವಿ ಅಂತ ಕೂತಿದ್ದು, ನಮ್ಮ ಬೇಡಿಕೆ ಈಡೇರಿಸ್ಬೇಕು ನೀವು ಅಂತೇಳಿ. ಸಿದ್ದರಾಮಯ್ಯನವರು ಅವಾಗ ಮಾತಾಡ್ತಾರೆ, ಇಲ್ಲ ನೀವು ಪ್ರತಿಭಟನೆ ಮಾಡಬೇಡಿ, ನಿಮ್ಮ ಬೇಡಿಕೆ ಏನಿದೆಯೋ ಈಡೇರಿಸ್ತೀವಿ ಅಂತ ಭರವಸೆ ಕೊಡ್ತಾರೆ. ಆ ಭರವಸೆಯ ಮೇರೆಗೆ ಹೊಸ ವರ್ಷದ ಹೊಸ್ತಿಲಲ್ಲಿ ಅವ್ರು ಯಾರೂ ಪ್ರತಿಭಟನೆಯನ್ನು ಮಾಡಲಿಲ್ಲ. ಆಮೇಲೆ ಏನಾಗಿದೆ, ಈಗ ನಮ್ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದರೆ ಟಿಕೆಟ್ ದರ ಜಾಸ್ತಿ ಮಾಡಿದ್ರೆ ನಿಮಗೂ ಬೇರೆ ದಾರಿ ಇಲ್ಲ ಅಂತ ಸಲಹೆಗಳು ಆ ಕಡೆಯಿಂದನೂ ಕೂಡ ಬಂದಿವೆ. ಇದೀಗ ನಿಗಮಗಳು ಕೂಡ ಅದನ್ನೇ ಹೇಳ್ತಾ ಇವೆ, ಇಲ್ಲ ಸ್ವಾಮಿ ಒಂದು 15% ಆದರೂ ಟಿಕೆಟ್ ದರ ಏರಿಸಬೇಕು, ಆಗ ಮಾತ್ರ ಒಂದಷ್ಟು ಅನುಕೂಲ ಆಗುತ್ತೆ, ನಿಗಮಗಳಿಗೆ ಇನ್ನೂ ದೊಡ್ಡ ಮಟ್ಟದ ಲಾಭ ಬರಲಿಕ್ಕೆ ಸಾಧ್ಯವಾಗುತ್ತೆ ಅಂಥೇಳಿ. ಇದೀಗ ಅದೇ ಒಂದು ದಾರಿಯಲ್ಲಿ 15% ದರ ಹೆಚ್ಚಳ ಮಾಡಬೇಕು ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಹಾಗಾಗಿ ಇನ್ಮೇಲೆ ನೀವು ಪ್ರಯಾಣ ಮಾಡುವಂತಹ ಬಸ್ ಟಿಕೆಟ್ ದರ ಹೆಚ್ಚಳ ಆದರೂ ಆಶ್ಚರ್ಯವಿಲ್ಲ. 15% ಅಂದರೆ ₹1 15 ಪೈಸೆ. ₹1 ನೀವು ಒಂದು ಟಿಕೆಟ್ ತೆಗೆದುಕೊಂಡು ಹೋಗ್ತಾ ಇದ್ದರೆ ಅದ್ರ ಮೇಲೆ 15 ಪೈಸೆ ಜಾಸ್ತಿ ಕೊಡಬೇಕು. ₹100 ಟಿಕೆಟ್ ತೆಗೆದುಕೊಂಡು ನೀವು ಓಡಾಡ್ತಾ ಇದ್ದರೆ ₹115 ಕೊಡಬೇಕಾಗತ್ತೆ. ₹115 ಕೊಟ್ಬಿಟ್ಟು ನೀವು ಟಿಕೆಟನ್ನು ಕೊಂಡುಕೊಂಡು ಪ್ರಯಾಣ ಮಾಡಬೇಕಾಗತ್ತೆ. ಇಂಥ ಒಂದು ಯೋಚನೆ ನಡೀತಾ ಇದೆ. ಮಹಿಳೆಯರಿಗೂ ಮಾಡಿಬಿಡ್ತಾರ ಗೊತ್ತಿಲ್ಲ, ಆದರೆ ಬೇರೆ ಪ್ರಯಾಣಿಕರಿದ್ದಾರಲ್ಲ, ಮಹಿಳೆಯರಿಗೆ ಹಾಗೇ ಇರುತ್ತೆ, ಬೇರೆ ಪ್ರಯಾಣಿಕರಿಗೆ ಒಂದು 15% ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾವನೆ ಇದೆ, ಚಿಂತನೆ ಇದೆ. ಅದು 15% ಆಗುತ್ತಾ, 10% ಆಗುತ್ತಾ, ಅಥವಾ ₹1 5 ಪೈಸೆ ಜಾಸ್ತಿ ಮಾಡ್ತಾರಾ ಗೊತ್ತಿಲ್ಲ. CM ನೇತೃತ್ವದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ದರ ಏರಿಕೆ ಬಗ್ಗೆ ಚರ್ಚೆ ಕೂಡ ಮಾಡಬಹುದು. ದರ ಏರಿಕೆ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಕಡೆ ಪ್ರಸ್ತಾಪ ಮಾಡಿದ್ದಾರೆ. ಶಕ್ತಿ ಯೋಜನೆ ನಮಗೆ ಅನುಕೂಲವಾಗಿದೆ, ಇದರಲ್ಲಿ ಅನುಮಾನ ಇಲ್ಲ. ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೂ ನಾವು ಬಂದಿದ್ದೇವೆ, ಆದರೆ ನಿಗಮಗಳಿಗೆ ಆದಾಯ ಕಡಿಮೆ ಆಗ್ತಾ ಇದೆ. ಆದ್ಯತೆ ಇರುವವರಿಗೆ ಮಾತ್ರ ಇದನ್ನು ಮಾಡಿ, ಟಿಕೆಟ್ ಖರೀದಿ ಸಾಮರ್ಥ್ಯ ಇರುವವರಿಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ ಪರೋಕ್ಷವಾಗಿ ಆದ್ಯತೆ ಅಂದ್ರೇನು ಅಂದರೆ, ಯಾರಿಗೆ ಹಣ ಕೊಟ್ಟು ಪ್ರಯಾಣ ಮಾಡೋಕ್ಕಾಗಲ್ಲ, ಅಷ್ಟು ಶಕ್ತಿ ಇರಲ್ಲ, ಅಂಥ ಮಹಿಳೆಯರಿಗೆ, ಅಂಥ ಜನರಿಗೆ ನಾವು ಯೋಜನೆ ಮಾಡೋಣ. ಬಡವರಿದ್ದಾರೆ, BPL ಕಾರ್ಡ್ದಾರಿದ್ದಾರೆ, ಅವರ ಆದಾಯ ಬಹಳ ಕಡಿಮೆ ಇದೆ, ಅಂತ್ಯೋದಯ ಕಾರ್ಡ್ ಇದೆ ಅವ್ರ ಬಳಿಯಲ್ಲಿ, ಆ ತರಹದವ್ರಿಗೆ ನಾವು ಇದನ್ನು ಆದ್ಯತೆಯ ಮೇರೆಗೆ ಅಂಥವ್ರಿಗೆ ಅಂತ ನಾವು ಬಸ್ ಟಿಕೆಟ್ಗೆ ಅವರಿಗೆ ಫ್ರೀ ಕೊಟ್ಟು, ಉಳಿದವ್ರಿಗೆ ನಾನು ಕೊಡೋಕ್ಕೆ ಶಕ್ತಿ ಇದೆ ರೀ, ₹10 ಟಿಕೆಟ್ ಕೊಟ್ಬಿಟ್ಟು ನಾನು ಓಡಾಡ್ತೀನಿ, ₹50 ಟಿಕೆಟ್ ಕೊಡಬಲ್ಲೆ ನಾನು ಅಂತಾರಲ್ಲ, ಅವ್ರಿಗೆ ಬೇಡ. ಈ ತರಹದ ಸಲಹೆ ಬರ್ತಾ ಇದೆ. ಟಿಕೆಟ್ ಖರೀದಿ ಸಾಮರ್ಥ್ಯ ಇರುವವರಿಗೆ ಒಂಥರ ಗಿವ್ ಅಪ್ ಥರ ಇದು. ನನಗೆ ಟಿಕೆಟ್ ಕೊಂಡ್ಕೊಳ್ಳೋ ಶಕ್ತಿ ಇದೆಯಪ್ಪ, ನಾನು ಕೊಂಡ್ಕೊಳ್ತೀನಿ, ಗಿವ್ ಅಪ್, ನಾನು ಬೇರೆಯವ್ರಿಗೆ ನನ್ನ ಈ ಒಂದು ಟಿಕೆಟ್ ಹಣ ಇನ್ಯಾರೋ ಉಚಿತ ಪ್ರಯಾಣ ಮಾಡುವವರಿಗೆ ಅನುಕೂಲವಾಗಲಿ ಅಂತ ಜನ ಏನಾದರೂ ಬಿಟ್ಟರೆ ಅಂಥವ್ರಿಗೆ ಅದು ಅನುಕೂಲ ಆಗುತ್ತೆ ಅಂಥೇಳಿ ಒಂದು ಕಡೆ ಅಂತ್ಯೋದಯ, ಒಂದು ಕಡೆ BPL, ಈ ಒಂದು ವಿಚಾರದಲ್ಲಿ ಇದೀಗ ಚರ್ಚೆ ನಡೀತಾ ಇದೆ. ಮೊದಲು ಇದನ್ನು ಫಿಲ್ಟರ್ ಮಾಡಿಬಿಡಿ, ಸಚಿವರು ಹೇಳ್ತಾ ಇದ್ದಾರೆ. ಅಂತ್ಯೋದಯ BPL ಕಾರ್ಡ್ ಇರುವವರಿಗೆ ಬಸ್ನಲ್ಲಿ ಫ್ರೀ ಟಿಕೆಟ್ ತೆಗೆದುಕೊಂಡು ಅವ್ರು ಹೋಗುವಂತಾಗಲಿ, ಈ ಥರದ ಸಲಹೆ ಬರ್ತಾ ಇದೆ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ. ಇದನ್ನು ಪರಿಷ್ಕರಣೆ ಮಾಡಿದ್ರೆ ಆಗ ದರ ಏರಿಕೆ ಅಗತ್ಯನೇ ಬರಲ್ಲ. ನೋಡಿ, 2 ಆಪ್ಷನ್ ಇದೆ ಇಲ್ಲಿ. ಒಂದು, ಯಥಾವತ್ತಾಗಿ 15% ಜಾಸ್ತಿ ಮಾಡೋದು, ನಿಗಮ ಮಂಡಳಿಗಳ ಸಲಹೆಗಳ ಪ್ರಕಾರ, ಸಾರಿಗೆ ನಿಗಮಗಳು ಏನು ಹೇಳ್ತಾ ಇವೆ ಅಲ್ವಾ, ಅದರ ಪ್ರಕಾರ ಹೋದಾಗ 15% ಜಾಸ್ತಿ ಮಾಡೋದು. ಇನ್ನೊಂದೇನು ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಇಲ್ಲಿ ಗಿವ್ ಅಪ್ ಮಾಡಿಬಿಡಲಿ ಜನ, ಗಿವ್ ಅಪ್, ನನಗೆ ಟಿಕೆಟ್ ಕೊಂಡ್ಕೊಳ್ಳೋಕ್ಕೆ ಶಕ್ತಿ ಇದೆ, ನಾನು ಹಣ ಕೊಟ್ಟು ಪ್ರಯಾಣ ಮಾಡಬಲ್ಲೆ ಅಂತಿರ್ತಾರಲ್ಲ, ಅವರು ಮೊದಲು ಹಣ ಕೊಟ್ಟು ಟಿಕೆಟ್ ಕೊಂಡುಕೊಳ್ಳಿ. BPL ಕಾರ್ಡ್ದಾರರಿಗೆ, ಅಂತ್ಯೋದಯ ಕಾರ್ಡ್ದಾರರಿಗೆ ಅವ್ರಿಗೆ ಮಾತ್ರ ಫ್ರೀ ಪ್ರಯಾಣ ಅಂತ ಹೇಳಿ. ಆಗೇನಾಗುತ್ತೆ, ನಮಗೆ ಓವರಾಲಾಗಿ 15% ಟಿಕೆಟ್ ದರ ಜಾಸ್ತಿ ಮಾಡುವ ಪ್ರಮೇಯ ಬರಲ್ಲ. ಸ್ವಲ್ಪ ಮಟ್ಟಿಗೆ ಆನಂತರ ಇಲ್ಲಪ್ಪ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಆಗ ನಾವು ಹೆಚ್ಚಳ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಟಿಕೆಟ್ ದರ ಏರಿಸೋದು ಬೇಡ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸಭೆ ಬಳಿಕ ಅಧಿಕೃತವಾಗಿ ಮಾಹಿತಿ ಕೊಡುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಕೊಡಲಿಕ್ಕೆ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಈ ಒಂದು ಸಲಹೆಯ ಪ್ರಕಾರ ಅಂತ್ಯೋದಯ BPL ಕಾರ್ಡ್ದಾರರಿಗೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅಂತ ಮಾಡೋದು ಒಂದು ಭಾಗ, ಅದು ಮಾಡಲಿಲ್ವಾ 15% ಟಿಕೆಟ್ ದರ ಜಾಸ್ತಿ ಮಾಡೋದು, ಇವೆರಡೇ ಆಪ್ಷನ್ ಅನ್ನೋ ರೀತಿಯಲ್ಲಿ ಸಾರಿಗೆ ಸಚಿವರ ಕಡೆಯಿಂದ ಮಾಹಿತಿಗಳು ಬರ್ತಾ ಇದೆ. ಸೊ ಈ ಒಂದು ಸರ್ಕಾರಕ್ಕೆ ಏನಾದರೂ ಈಗ ಟಿಕೆಟ್ ದರ ಏರಿಸುವಂತಹ ಉದ್ದೇಶ, ಗುರಿ ಏನಾದರೂ ಇದೆಯಾ ಅಂತ?
ರಮಕಾಂತ್, ಈಗಾಗಲೇ ಗ್ಯಾರಂಟಿಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಒಂದು ಕಡೆ ಸರ್ಕಾರ ದಿವಾಳಿ ಆಗ್ತಾ ಇದೆ, ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಎದುರಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಶಕ್ತಿ ಯೋಜನೆ ಏನಿತ್ತು, ಮಹಿಳೆಯರಿಗೆ ಉಚಿತ ಪ್ರಯಾಣದ ಯೋಜನೆ, ಈ ಉಚಿತ ಪ್ರಯಾಣದಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸಾರಿಗೆ ನಿಗಮಗಳು ಇವತ್ತು ನಷ್ಟ ಅನುಭವಿಸ್ತಾ ಇದೆ. ಸರ್ಕಾರ ನಿಗಮಗಳಿಗೆ ಕೊಡಬೇಕಾದಂಥ ಒಂದು ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. 4 ನಿಗಮಗಳು KSRTC, BMTC, ವಾಯುವ್ಯ ಕರ್ನಾಟಕ ಹಾಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗಳು ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ವು. 15% ನಾವು ಬಸ್ ದರ ಏರಿಕೆಯನ್ನ ಮಾಡಬೇಕು, ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಮಾಡಬೇಕು. ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದೆ ಆದ್ರೆ ನಾವು ಸ್ವಲ್ಪ ಮಟ್ಟಿಗೆ ಉಸಿರಾಡಬಹುದು. ಹಾಗಾಗಿ ಡೀಸೆಲ್ಗೆ ಮತ್ತೆ ನೌಕರರ ಪಿಂಚಣಿ ಇನ್ನಿತರ ಏನು ವೆಚ್ಚಗಳು ಬರುತ್ತೆ ಅದಕ್ಕೆ ಸರಿದೂಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ಇದಕ್ಕೆ ಕೊರತೆ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನ ಮುಂದಿಟ್ಟಿವೆ. ಸೊ ಹಾಗಾಗಿ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಸ್ಸು ದರ ಏರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಸ್ಥೆಗಳು ನಮಗೆ ಮಾಹಿತಿಯನ್ನು ಕೊಟ್ಟಿದೆ, ಈಗ ಶಿಫಾರಸನ್ನು ಮಾಡಿದೆ. ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಇದರ ಬಗ್ಗೆ ನೀವು ಗಮನವನ್ನು ಹರಿಸಬೇಕು ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಪ್ರಸ್ತಾಪವನ್ನು ಮುಂದಿಡ್ತಾರೆ. ನಂತರ ಕೆಲವು ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನೆಲ್ಲ ವ್ಯಕ್ತಪಡಿಸ್ತಾರೆ. ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಏರಿಸಿದ್ರೆ ಏನಾಗುತ್ತೆ, ಮತ್ತೆ ಶಕ್ತಿ ಯೋಜನೆಯಿಂದ ಏನು ಸಮಸ್ಯೆಗಳಾಗ್ತಾ ಇದೆ, ಸರ್ಕಾರ ಯಾವ ರೀತಿಯಾಗಿ ಬರ್ಡನ್ ಆಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ಸಚಿವರು ಕೂಡ ಅಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇಡ್ತಾ ಇದ್ದಾರೆ. ಕೆಲವು ಸಚಿವರು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಈ ಯೋಜನೆಯನ್ನ ಕೊಡ್ತಾ ಇರುವಂತದ್ರಿಂದ ಈಗ ಹೆಚ್ಚಿನ ಒಂದು ನಷ್ಟವನ್ನ ಅನುಭವಿಸಬೇಕಾಗ್ತಾ ಇದೆ. ಹಾಗಾಗಿ ಯಾರು ಆದ್ಯತೆ ಇರುತ್ತೆ, ಯಾರಿಗೆ ತೀರಾ ಅದು ಅವಶ್ಯಕತೆ ಇರುತ್ತೆ ಅಂತವರಿಗೆ ಮಾತ್ರ ನಾವು ಈ ಒಂದು ಯೋಜನೆಯನ್ನ ಮುಂದುವರಿಸೋಣ. ಇದನ್ನ ನೀವು ಪರಿಷ್ಕರಣೆ ಮಾಡಿದ್ದೆ ಆದ್ರೆ ಈ ಬೆಲೆ ದರವನ್ನ ಏರಿಕೆ ಮಾಡುವಂತದ್ದು ಬರೋದಿಲ್ಲ. ಹಾಗಾಗಿ ಇದರ ಬಗ್ಗೆ ಗಮನವನ್ನ ಹರಿಸಬೇಕು ಅಂತೇಳಿ ಕೆಲವು ಸಚಿವರು ಹೇಳ್ತಾರೆ. ಇನ್ನು ಕೆಲವು ಸಚಿವರು ದರ ಏರಿಕೆಯನ್ನ ಮಾಡುವ ಮೂಲಕ ಅದನ್ನ ನಾವು ಕೊರತೆಯನ್ನ ತುಂಬಿಕೊಳ್ಳಬಹುದು ಅನ್ನುವಂತ ಒಂದು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕೂಡ ಚರ್ಚೆಗಳು ಮುಂದುವರೆದಿದೆ. ಸೊ ಇದು ಅಂತಿಮ ಹಂತಕ್ಕೆ ಬಂದಾಗ ಸಂಪುಟ ಇದಕ್ಕೆ ಒಪ್ಪಿಗೆಯನ್ನ ಕೊಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ರಮಾಕಾಂತ್, ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.